ಸ್ನೇಹಿತರೆ, ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಸಿಹಿ ರೆಸಿಪಿನ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ದಿನ ನೀವೆಲ್ಲ ಅನ್ಕೋತಾ ಇದ್ರಿ, ಏನಪ್ಪ ಬರೀ ಈ ಚಾನಲಲ್ಲಿ ಖಾರದ್ದೇ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಒಂದು ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಕುಡಿಯುವಂತಹ ಒಂದು ಸ್ವೀಟ್ ರೆಸಿಪಿನ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಕಲ್ಸಕ್ಕರೆ ಪಾಯಸ. ಈ ಕಲ್ಸಕ್ಕರೆ ಪಾಯಸ ತುಂಬ ಆರೋಗ್ಯಕರ, ದೇಹಕ್ಕೂ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಿ ನಿಮಗೆ ಕೆಮ್ಮಿದ್ರೂ ಕೂಡ ಇದೊಂದು ಒಳ್ಳೆ ರೆಸಿಪಿ. ಆದ್ದರಿಂದ ಇದನ್ನು ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಈ ರೆಸಿಪಿನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1/4 kg ಕೆಂಪು ಕಲ್ಸಕ್ಕರೆನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸಣ್ಣ ತೆಂಗಿನಕಾಯಿನ ತುರುಕೊಂಡು ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದು ತಗೋಬೇಡಿ, ಸಣ್ಣ ತೆಂಗಿನಕಾಯಿನ ತುರುಕೊಂಡು ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಗಸಗಸೆನ ತಗೊಂಡಿದ್ದೀನಿ. 5 ರಿಂದ 6 ಗೋಡಂಬಿ, ಒಂದು 6 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 5 ರಿಂದ 6 ಏಲಕ್ಕಿ, ಒಂದು 2 ರಿಂದ 3 ಲವಂಗನ ತಗೊಂಡಿದ್ದೀನಿ. ಮತ್ತು 1 ಲೋಟ ಕಾಫಿ ಲೋಟದಲ್ಲಿ 1 ಲೋಟ ಹಾಲನ್ನ ಇಟ್ಕೊಂಡಿದ್ದೀನಿ. ಇಷ್ಟೇ ಪದಾರ್ಥಗಳು ಬೇಕಾಗಿರೋದು. ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 1 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಏನಕ್ಕೆ ನೀರು ಅಂದರೆ ಹಾಲನ್ನ ತೆಗಿಬೇಕು ತೆಂಗಿನಕಾಯ್ದು, ಅದಕ್ಕೋಸ್ಕರ ನಾವು ಇಲ್ಲಿ 1 ಲೋಟ ನೀರನ್ನು ಇಟ್ಟು ಕಾಯಿಸ್ಕೋಬೇಕು. ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಇದೇ ಟೈಮ್ನಲ್ಲಿ ನಾನು ಈ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಕ್ಕೆ ಹಾಕೋತೀನಿ. ಇದನ್ನು ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ಸಣ್ಣ ಜಾರಕ್ಕೆ ತೊಗೊಂಡಿರೋದ್ರಿಂದ 2 ಬ್ಯಾಚಲ್ಲಿ ಇದನ್ನು ನಾನು ರುಬ್ಕೋತೀನಿ. ಈಗ ಹಾಕ್ಕೊಂಡಿರೋ ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಾನಿಲ್ಲಿ ತೆಂಗಿನಕಾಯಿ ಏನು ಇಟ್ಕೊಂಡಿದ್ದೆ ಅಷ್ಟನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹೀಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಈಗ ಹಾಲನ್ನ ತೆಕ್ಕೋಬೇಕು. ಹಾಲನ್ನ ತೆಕ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಜರಡಿನ ಇಟ್ಕೊಂಡಿದ್ದೀನಿ. ಆ ಜರಡಿಗೆ ಇದನ್ನ ಹಾಕ್ಕೊಂಡು ನಾವು ಬಿಸಿನೀರನ್ನ ಏನು ಕಾಯ್ಸಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ಬಿಸಿನೀರನ್ನ ಇದರೊಳಕ್ಕೆ ಹಾಕ್ಕೊಂಡು ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ನಾವಿಲ್ಲಿ ಬಿಸಿನೀರನ್ನ ಯಾಕೆ ಹಾಕ್ಕೋತೀವಿ ಅಂದರೆ ಇದರಲ್ಲಿ ತೆಂಗಿನಕಾಯಲ್ಲಿರೋ ಜಿಡ್ಡಿನ ಅಂಶ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನಾವು ಬಿಸಿನೀರನ್ನ ಹಾಕ್ಕೋತೀವಿ. ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಇದ್ರದ್ದು ನೀರಿನ ಅಂಶ ಎಲ್ಲ ನೋಡಿ ಇಲ್ಲಿ ಕೆಳಗೆ ಬರ್ತಾ ಇದೆ. ತೆಂಗಿನಕಾಯಿ ಹಾಲು ಏನಿದೆ ಅದೆಲ್ಲ ನೀಟಾಗಿ ಬರುತ್ತೆ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ. ಈಗ ಇದಕ್ಕೇನೆ ನಾವಿಲ್ಲಿ ಏನು ಬಿಸಿನೀರನ್ನ ಇಟ್ಕೊಂಡಿದ್ದೀವಲ್ಲ ಇದು ಕಾದಿದೆ, ಇದನ್ನು ಆಫ್ ಮಾಡಿಕೊಂಡು 1 ಲೋಟ ಇಲ್ಲಿ ನಾವು ಹಾಕಿದ್ವಲ್ಲ ಆ ಲೋಟಗೆ ಇದನ್ನು ಬಗ್ಗಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ನೀರು ಮಾಡ್ಕೋಬೇಡಿ, ನೀರು ಜಾಸ್ತಿ ಹಾಕ್ಕೊಂಡು ತೆಂಗಿನಕಾಯಿ ಹಾಲು ನೀರು ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಲಿ. ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಅದ್ರದ್ದು ಏನು ತೆಂಗಿನಕಾಯಿ ಅಂಶ ಇರುತ್ತಲ್ಲ ಅದು ನಮಗೆ ಚೆನ್ನಾಗಿರಲ್ಲ ಕುಡಿಯೋಕ್ಕೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರೋ ಹಾಲನ್ನೆಲ್ಲ ತೆಕ್ಕೋಬೇಕು. ನೀವು ಎಷ್ಟೇ ಸ್ಪೂನಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರು ಸ್ವಲ್ಪನಾದರೂ ತೆಂಗಿನಕಾಯಲ್ಲಿ ಆ ಹಾಲು ಇದ್ದೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಕೈಯಿನ ಸಹಾಯದಿಂದ ಹೀಗೆ ಚುಚೂರೆ ತೊಗೊಂಡು ಹೀಗೆ ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಗೆ ಹಿಂಡ್ಕೊಂಡು ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ನೀಟಾಗಿ ಕೈಯಲ್ಲಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಆದಮೇಲೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಈ ಪ್ಯಾನ್ಗೆ ನಾವು ತಗೊಂಡಿರೋಂತಹ ಗಸಗಸೆ, ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅದು ಏನು ಘಮ ಬರುತ್ತೆ ಆ ಘಮ ಬರೋವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಹೈ ಫ್ಲೇಮಲ್ಲಿ ಹುರ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಸೀದ ಹೋಗ್ಬಿಡುತ್ತೆ. ಪೂರ್ತಿ ಲೋ ಮಾಡಿಕೊಂಡು ಆ ಗಸಗಸೆ ಮತ್ತು ಏಲಕ್ಕಿದು ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಏನು ಹುರಿಯೋಕೆ ಇಟ್ಕೊಂಡಿದ್ವಿ ಅದು ನಿಮಗೆ ಆಗಿದೆ. ಗಸಗಸೆದು ಕಲರ್ ಚೇಂಜ್ ಆಗಿದೆ ಮತ್ತು ಏಲಕ್ಕಿ ಮತ್ತು ಲವಂಗದು ಘಮ ಬರ್ತಾ ಇದೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ಇದನ್ನು ಆರಕ್ಕೆ ಇಟ್ಕೋಬೇಕು. ಅಂದರೆ ಬಿಸಿನಲ್ಲಿ ನೀವು ಇದನ್ನು ನಾವು ಮಿಕ್ಸಿ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಇದನ್ನ ಆರಕ್ಕೆ ಇಟ್ಕೊಂಡು ಇದು ಆರೋ ಟೈಮಲ್ಲಿ ನಾವು ಏನು ಕಲ್ಸಕ್ಕರೆ ತೊಗೊಂಡಿದ್ದೀವಿ ಆ ಕಲ್ಸಕ್ಕರೆನ ನಾವು ಕರಗಿಸ್ಕೊಳ್ಳೋಣ. ಏನು ನಾನಿಲ್ಲಿ 1/4 kg ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಆ ಪೂರ್ತಿ ಕಲ್ಸಕ್ಕರೆನ ಹೀಗೆ ಹಾಕ್ಕೊಂಡು ಇದು ಮುಳುಗೋಷ್ಟು ಕಲ್ಸಕ್ಕರೆ ಏನು ತೊಗೊಂಡಿದ್ದೀವಿ ಅಷ್ಟು ಮುಳುಗಬೇಕು, ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಕಲ್ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಈ ರೀತಿ ಕಲ್ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಕರಗಿಸ್ಕೋಬೇಕು.
ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಕರ್ಗಕ್ಕಿಟ್ಟಿರ್ತಕ್ಕಂಥ ಕಲ್ ಸಕ್ಕರೆ ಆಲ್ಮೋಸ್ಟ್ ಕರ್ಗಕ್ಕೆ ಬಂದಿದೆ. ಇದು ಪೂರ್ತಿ ಕರಗೋ ಟೈಮಲ್ಲಿ ನಾವು ಇಲ್ಲಿ ಗಸಗಸೆ, ಏಲಕ್ಕಿ ಮತ್ತು ಲವಂಗನ ಫ್ರೈ ಮಾಡ್ಕೊಂಡಿರೋದು, ಗೋಡಂಬಿ, ಬಾದಾಮಿನ ಒಂದು ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನಾವು ಇದನ್ನ ಪೇಸ್ಟ್ ರೀತಿ ರುಬ್ಬಿಟ್ಕೊಳ್ಳೋಣ. ನಾನಿಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಬಾದಾಮಿ, ಗೋಡಂಬಿನ ಹಾಕ್ಕೊಂಡು ಇಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಲ್ಸಕ್ರೆನೂ ಕೂಡ ಚೆನ್ನಾಗಿ ಕರಗಿದೆ. ಈ ಕರಗಿಡೋ ಕಲ್ಸಕ್ರೆ ನೀರಿಗೆ ನಾವು ಆವಾಗಲೇ ಏನು ನಾವು ಮಾಡ್ಕೊಂಡಿದ್ವಿ ತೆಂಗಿನಕಾಯಿ ಹಾಲು, ಆ ತೆಂಗಿನಕಾಯಿ ಹಾಲನ್ನ ಈ ರೀತಿ ಹಾಕೋಬೇಕು. ಮತ್ತು ಇದ್ರ ಜೊತೆಗೇ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಕೋಬೇಕು. ನಾನು ಇದು ರುಬ್ಬೋದಕ್ಕೆ ಬರೀ ನಾನು ಗೋಡಂಬಿ ಮತ್ತು ಬಾದಾಮಿನ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಕೆಲವ್ರು ಏನು ಮಾಡ್ತಾರೆ, ದ್ರಾಕ್ಷಿನೂ ಹಾಕೋತಾರೆ. ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂಡ್ರೆ ಹುಳಿ ಬರುತ್ತೆ, ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಮತ್ತು ಲಾಸ್ಟಲ್ಲಿ ನಾವು ಹಾಲನ್ನ ಹಾಕೋದ್ರಿಂದ ಆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ದ್ರಾಕ್ಷಿ ಹಾಕಿದ್ರೆ. ಅದರಿಂದ ಇದಕ್ಕೆ ದ್ರಾಕ್ಷಿನ ಹಾಕೋಬಾರ್ದು. ಈ ರೀತಿ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಿರೋ ಟೈಮಲ್ಲಿ ನಾವು 1 ಲೋಟ ಇಲ್ಲಿ ನಾನು ಹಾಲನ್ನ ತಗೊಂಡಿದ್ದೀನಿ. ಇದು ಕಾಯಿಸಿರೋ ಹಾಲು, ಹಸಿ ಹಾಲನ್ನ ಹಾಕಬೇಡಿ. ಕಾಯಿಸಿರೋ ಹಾಲನ್ನ ಹೀಗೆ ಕುದೀತಿರೋ ಟೈಮಲ್ಲಿ ಹಾಕ್ಕೊಂಡು ಒಂದ್ಸಲ ಕೂಡಿಸ್ಕೊಂಡು 1 ನಿಮಿಷ ಇದನ್ನು ಇದ್ರ ಜೊತೆ ಬೇಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಕಲ್ಸಕ್ರೆನ 250 ಗ್ರಾಮ್ ತೊಗೊಂಡಿದ್ದೀನಿ. ನೀವು ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲ ಸ್ವೀಟ್ ಅಂಶ ಕಮ್ಮಿ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಇದಕ್ಕೆ ಯಾವುದೇ ಅಡಿಷನಲ್ ಸಕ್ಕರೆ ಅವಶ್ಯಕತೆ ಇಲ್ಲ. ಕಲ್ಸಕ್ರೆನೇ ಸ್ವೀಟ್ ಇರೋದ್ರಿಂದ ನಾವು ಯಾವುದೇ ಸಕ್ಕರೆ ಬೆಲ್ಲನ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಹಾಲನ್ನ ಹಾಕ್ಕೊಂಡು 1 ನಿಮಿಷ ಹೀಗೆ ಕುದಿಸ್ಕೊಂಡು ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕೋಬಹುದು. ಇಲ್ಲಿ ನಮಗೆ ನಾವು ಏನು ಏಲಕ್ಕಿನ ರುಬ್ಬೇಕಾದ್ರೆ ಹಾಗೆ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀವಲ್ವ, ಆ ಸಿಪ್ಪೆ ಕೂಡ ನಿಮಗೆ ಇಲ್ಲಿ ಬಾಯಿಗೆ ಸಿಗುತ್ತೆ. ನಿಮ್ಗೆ ಹತ್ರ ಬಾಯಿಗೆ ಸಿಗಬಾರ್ದು ಅಂತಂದರೆ ಅದನ್ನ ಒಂದ್ಸಲ ಶೋಧಿಸ್ಕೊಂಡು ಕುಡಿಯೋಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕುಡಿತಾರೆ. ನೋಡಿ ಫ್ರೆಂಡ್ಸ್, ರುಚಿಯಾದಂತಹ ಆರೋಗ್ಯಕರವಾದಂತಹ ಬಿಸಿಯಾಗಿರುವಂತಹ ಕಲ್ಸಕ್ಕರೆ ಪಾಯಸನ ನಾನು ಇಲ್ಲಿ ಶೋಧಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಚಳಿಗಾಲದಲ್ಲಂತೂ ತುಂಬ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಎಲ್ರಿಗೂ. ಒಣಗೆಮ್ಮಿಗೆ ಕಲ್ಸಕ್ಕರೆ ತುಂಬ ಒಳ್ಳೆಯದು. ಅದರಿಂದ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಬಿಸಿಯಾದಂಥ ಆರೋಗ್ಯಕರವಾದಂಥ ಒಂದು ಪಾಯಸನ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಇದೇ ರೀತಿ ಆರೋಗ್ಯಕರವಾದಂತಹ ರುಚಿಯಾದಂತಹ ವಿಡಿಯೋಸ್ನ ನಾವು ಹಾಕ್ತಾ ಇರ್ತೀವಿ. ಆ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರಬೇಕು ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಚಾನಲ್ನ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಧನ್ಯವಾದಗಳು.